ಹಾಯ್ ಗೆಳೆಯರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ತಿಳಿಸ್ಕೊಡೋದೇನಪ್ಪ ಅಂದರೆ ತುಂಬಾ ಯಾರು ನಂಬಬೇಕು ಯಾರನ್ನ ಬಿಡಬೇಕು ಒಂದು ಅರ್ಥ ಆಗ್ತಿಲ್ಲ ಗೆಳೆಯರೆ. ರಾಜಕೀಯ ಇರೋದೇ ಇಷ್ಟೇ ಅನಿಸುತ್ತೆ. ಯಾಕಂದರೆ ಆ ಕಡೆಯಿಂದ ಈ ಕಡೆ ಬರೋದು, ಈ ಕಡೆಯಿಂದ ಆ ಕಡೆ ಹೋಗೋದು ಅಂತ ಸುಮ್ಮನೆ ಇದೊಂದು ಕಾಮನ್ ಆಗಿದೆ. ಆದರೆ ಜನಗಳು ಮಾತ್ರ ಯಾರೇ ಆಗಿರಲಿ ಏನೇ ಆಗಿರಲಿ ಓಟ್ ಅಂತೂ ಹಾಕ್ತಾರೆ. ಯಾಕಂದರೆ ಒಬ್ಬ ಮನುಷ್ಯನ ನಂಬಿಕೆಯಿಂದ ಆ ಓಟ್ನ ಹಾಕ್ತಾರೆ. ಆದರೆ ಅದೇ ರಾಜಕಾರಣಿಗಳು ಅದನ್ನು ಉಪಯೋಗಿಸ್ಕೊಂಡಲೇ ಒಂದು ಸತಿ ಕಾಂಗ್ರೆಸ್ಗೆ ಹೋಗೋದು, ಕಾಂಗ್ರೆಸ್ಸಿಂದ ಮತ್ತು BJPಗೆ ಬರೋದು, ಇದೊಂದು ಆಟ ಆಗಿಬಿಟ್ಟಿದೆ. ಎಷ್ಟೋ ಕೆಲವೊಂದು ತಿಂಗಳುಗಳ ಹಿಂದೆ 9 ಜನ BJPಯಿಂದ ಕಾಂಗ್ರೆಸ್ಸಿಗೆ ಬಂದಿದ್ದರು. ಅದು ಏನಾಯಿತೋ ಕಥೋ ಇವತ್ತಿವರೆಗೂ ಸುದ್ದಿ ಇಲ್ಲ. ಆದರೆ ಈಗ ಸುದ್ದಿ ಆಗ್ತಿರೋದು ಕೇವಲ ಒಂದು 6 ತಿಂಗಳಲ್ಲೇ ಜಗದೀಶ್ ಶೆಟ್ಟರ್ ಅವರು ನಮ್ಮ ಕಾಂಗ್ರೆಸ್ಸಿಗೆ ಸೇರ್ಪಡೆ ಆಗಿದ್ದರು. ಅದೇ ಸಮಯದಲ್ಲೇ ಏನು ನಡೀತೋ ಏನಿಲ್ಲ ಒಂದು ಅರ್ಥ ಆಗ್ತಿಲ್ಲ. ಆದರೆ ಸಡನ್ನಾಗಿ ಮತ್ತೆ ನಮ್ಮ BJPಗೆ ಮತ್ತೆ ಜಾಯ್ನ್ ಆದರು ಅಂತ ಕೆಲವೊಂದು ಸುದ್ದಿಗಳಲ್ಲೇ ಹರಿದಾಡ್ತಿದೆ. ಇದು ಎಷ್ಟು ನಿಜ ಆದರೂ ಎಷ್ಟು ಸುಳ್ಳಾದರೂ ಜಗದೀಶ್ ಶೆಟ್ಟರ್ ಅವರು ಮತ್ತೆ ತೆರಳಿ ಬಂದಿದ್ದಾರೆ BJPಗೆ. ಆದರೂ ಈಗಲಾದರೂ BJPಯಲ್ಲಿ ಇರಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಆದರೆ ಯಾವ ರಾಜಕಾರಣ ಆಗಲಿ ಯಾರೇ ಆಗಿರಲಿ ಒಂದು ಸ್ಥಾನದಲ್ಲಿ ಇದ್ಕೊಂಡು ಇರಲಿ ಅಂತ ಹೇಳ್ತಾ